ಅವರೆಲ್ಲ ಸ್ನೇಹಿತರು, ಸ್ಥಿತಿವಂತರು ಕೂಡ ಹೌದು. ಆದರೆ ಹಣದ ವ್ಯಾಮೋಹ ಏನೆಲ್ಲ ಮಾಡಿಸಿಬಿಡುತ್ತೆ ಅಂದರೆ, ಲಾಂಗ್ ಡ್ರೈವ್ ಹೋಗೋಣ ಎಂದು ಗೆಳೆಯನನ್ನ ಕರೆಸಿ ಚಿನ್ನಾಭರಣ ದೋಚಿದ್ದಾರೆ. ತನಿಖೆಗೆ ಇಳಿದ ಪೊಲೀಸರು ರಾಬರಿ ಹಿಂದಿನ ಅಸಲಿ ಕಹಾನಿಯನ್ನ ರಿವೀಲ್ ಮಾಡಿದ್ದಾರೆ. ಲಾಂಗ್ ಡ್ರೈವ್ಗೆ ಕರೆದು ಸ್ನೇಹಿತನ ಚಿನ್ನಾಭರಣ ರಾಬರಿ. ತನಿಖೆಯಲ್ಲಿ ಬಯಲಾಯಿತು ಲೂಟಿ ಹಿಂದಿನ ಬಿಗ್ ಸೀಕ್ರೆಟ್. ಈ ಫೋಟೋದಲ್ಲಿ ಕಾಣ್ತಾ ಇರೋ ಆಸಾಮಿಗಳ ಹೆಸರು ಪವನ್, ಅಚಲ್, ಪ್ರೇಮ್ ಮತ್ತು ತರುಣ್ ಅಂತ. ಇವರು ಮಾಡಿರೋ ಘನಂದಾರಿ ಕೆಲಸ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಸ್ನೇಹ ಅನ್ನೋ ಪದಕ್ಕೆ ಕಳಂಕ ತಂದುಬಿಟ್ಟಿದ್ದಾರೆ. ದನದಾಹಕ್ಕೆ ಪ್ಲಾನ್ ಮಾಡಿ ಗೆಳೆಯನನ್ನೇ ರಾಬರಿ ಮಾಡಿದ್ದಾರೆ. ಏಪ್ರಿಲ್ 30ರಂದು ರಾತ್ರಿ 1:30ಕ್ಕೆ ಏರ್ಪೋರ್ಟ್ ರಸ್ತೆ ಸಮೀಪ ಇರುವ ನೆಕ್ಸ್ಟ್ ಚಾಪ್ಟರ್ ಪಬ್ನಲ್ಲಿ ಪಾರ್ಟಿ ಮಾಡಿದ್ದ ಚಂದನ್, ಅಚಲ್ ಮತ್ತು ಪವನ್ ಎಂಬ ಸ್ನೇಹಿತರು ಪಾರ್ಟಿ ಮುಗಿಸಿ ಮನೆ ಕಡೆಗೆ ಹೊರಟಿದ್ರು. ಸ್ವಲ್ಪ ದೂರ ಹೋಗ್ತಿದ್ದಂತೆ ಕಾರು ಚಾಲನೆ ಮಾಡ್ತಿದ್ದ ಅಚಲ್ ಕಾರ್ ನಿಲ್ಸಿದ್ದ. ಪಕ್ಕದ ಸೀಟ್ನಲ್ಲಿ ಕುಳಿತಿದ್ದ ಚಂದನ್ ಏನಾಯ್ತು ಎಂದು ಕೇಳಿದ್ದಕ್ಕೆ ಕಾರಿಗೆ ಹಿಂದೆಯಿಂದ ಬೈಕ್ ಗುದ್ದಿದ ಹಾಗಾಯ್ತು ಅಂದಿದ್ದಾನೆ. ಕೆಳಗಿಳಿಯುತ್ತಿದ್ದಂತೆ ಆಕ್ಸಿಸ್ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಆಸಾಮಿಗಳು ಚಂದನ್ ಬಳಿಗೆ ಬಂದು ಚಾಕು ತೋರಿಸಿ ಆತನ ಬಳಿ ಇದ್ದ ಚಿನ್ನದ ಚೈನು, ಉಂಗುರ ಮತ್ತು ಖಡ್ಗವನ್ನ ಬಿಚ್ಚಿಸಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಚಂದನ್ ದೂರು ಕೊಡಲು ನಿರ್ಧರಿಸಿದ್ದು ಅಚಲ್ ಮತ್ತು ಪವನ್ ಪ್ರಾಣ ಉಳಿತು, ಚಿನ್ನ ಯಾಕೆ ಅಂತ ಹೇಳಿ ಮನೆಗೆ ಕಳಿಸಿದ್ದಾರೆ. ಸ್ವಲ್ಪ ದಿನ ಯೋಚಿಸಿದ ಚಂದನ್ಗೆ ಪವನ್ ಹಾಗೂ ಅಚಲ್ ಮೇಲೆ ಅನುಮಾನ ಉಂಟಾಗಿತ್ತು. ತಕ್ಷಣ ಮೇ 7ನೇ ತಾರೀಕು ಚಿಕ್ಕಜಾಲ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ದಾನೆ. ತನಿಖೆಗೆ ಇಳಿದ ಪೊಲೀಸರು ಅಸಲಿ ಸತ್ಯ ಬಯಲಿಗೆ ಎಳೆದಿದ್ದಾರೆ. ಚಂದನ್ನ ಇವನ ಇಬ್ಬರು ಸ್ನೇಹಿತರು ಒಂದು ಲಾಂಗ್ ಡ್ರೈವ್ ಹೋಗೋಣ, ಏರ್ಪೋರ್ಟ್ ಕಡೆಗೆ ಊಟಕ್ಕೆ ಹೋಗೋಣ ಅಂತ ರಾತ್ರಿ 9:45ರಲ್ಲಿ ಒಂದು MG ಹೆಕ್ಟರ್ ವೆಹಿಕಲ್ನಲ್ಲಿ ಪಿಕ್ ಮಾಡಿ ಯಲಹಂಕದಿಂದ ಒಂದು ಏರ್ಪೋರ್ಟ್ ರೋಡ್ ಕಡೆ ಇರ್ತಕ್ಕಂತಹ ಒಂದು ಹೋಟೆಲ್ನಲ್ಲಿ ರಾತ್ರಿ ರೆಸ್ಟೋರೆಂಟ್ನಲ್ಲಿ ಊಟವನ್ನು ಮುಗಿಸಿ ಮಧ್ಯರಾತ್ರಿ 1:30, 1:45 ಸಮಯದಲ್ಲಿ ವಾಪಸ್ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಬೈಕ್ನಲ್ಲಿ ಹೋಂಡಾ ಎಕ್ಸಸ್ ಬೈಕ್ನಲ್ಲಿ ಬಂದು ಕಾರಿಗೆ ಹಿಂಬದಿಯಿಂದ ಟಚ್ ಮಾಡ್ತಾರೆ. ಚಂದನ್ ಬಳಿ ಚಿನ್ನ ಇರೋ ವಿಚಾರ ತಿಳಿದುಕೊಂಡಿದ್ದ ಅಚಲ್ ಹಾಗೂ ಪವನ್ ಪ್ರೇಮ್ ಮತ್ತು ತರುಣ್ ಜೊತೆಗೆ ಸೇರ್ಕೊಂಡು ಸಂಚು ರೂಪಿಸಿದ್ರು. ಹಾಗಾಗಿ ಚಂದನ್ಗೆ ಕರೆ ಮಾಡಿದ್ದ ಅಚಲ್ ಸಿಕ್ಕಿ ಬಹಳ ದಿನ ಆಯ್ತು, ಪಾರ್ಟಿ ಮಾಡೋಣ ಎಂದು ತನ್ನ MG ಕಾರ್ನಲ್ಲಿ ಹೋಗಿ ಪಿಕಪ್ ಮಾಡ್ಕೊಂಡಿದ್ದ. ಬಳಿಕ ಪ್ಲಾನ್ ನಂತೆ ಏರ್ಪೋರ್ಟ್ ರಸ್ತೆಗೆ ತೆರಳಿದ್ದು ಪ್ರೇಮ್ ಮತ್ತು ತರುಣ್ ಆಕ್ಸಿಸ್ ಬೈಕ್ನಲ್ಲಿ ಬಂದು ಕಾರ್ ಟಚ್ ಮಾಡಿದ ರೀತಿ ನಟಿಸಿ ಚಂದನ್ ಬಳಿ ಇದ್ದ ಚಿನ್ನಾಭರಣ ದೋಚಿದ್ದಾರೆ. ಪೊಲೀಸರ ತನಿಖೆ ವೇಳೆ 4 ಸಂಚು ರೂಪಿಸಿದ್ದು ಗೊತ್ತಾಗಿದೆ. ಹುಡುಗರು ಸರಿ ಇಲ್ಲ, ಹಾಗೆ ಹೀಗೆ ಅಂತ ಅವನಿಗೆ ಇನ್ಸ್ಟಿಗೇಟ್ ಮಾಡಿದ್ದ ಪರಿಣಾಮವಾಗಿ ಚಂದನ್ನು ತನ್ನ ಬಳಿ ಇದ್ದಂತಹ ಚೈನು, ಉಂಗುರ ಹಾಗೂ ಖಡ್ಗ ಮೂರನ್ನು ಕೂಡ ಯಾರು ಬೈಕಲ್ಲಿ ಇಬ್ಬರು ಬಂದಿರ್ತಾರೆ ಅವರಿಗೆ ಬಿಚ್ಚಿ ಕೊಡ್ತಾನೆ. ತದನಂತರ 2-3 ದಿನ ಆದಮೇಲೆ ಚಂದನಿಗೆ ಒಂದು ಅನುಮಾನ ಬರ್ತಕ್ಕಂಥದ್ದು, ಇದು ಇವರೇ ಯಾಕೆ ಬಿಚ್ಚಿಕೊಡು ಅಂತ ಹೇಳಿದರು, ಊಟದ ಮಧ್ಯೆ ಯಾಕೆ ಇವರು ಅವಾಗವಾಗ ಹೋಗಿ ಫೋನನ್ನು ಮಾಡ್ತಾಯಿದ್ರು, ಇವರು ಯಾಕೆ ತಡ ಮಾಡಿದರು ಅಂತ ಹೇಳಿಬಿಟ್ಟು ಅನುಮಾನ ಬಂದು ಯಾರು ಊಟಕ್ಕೆ ಕರ್ಕೊಂಡು ಹೋಗಿದ್ರು ಅವ್ರ ಮೇಲೇ ಬಂದು ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಡ್ತಾನೆ. ಅದೇನೇ ಹೇಳಿ ಸ್ನೇಹಿತರು ಅಂತ ನಂಬಿ ಬಂದವನಿಗೆ ಜೊತೆಗೆ ತಿಂದವರೇ ನರಕ ತೋರಿಸ್ಬಿಟ್ಟಿದ್ದಾರೆ. ಸದ್ಯ 4 ಆರೋಪಿಗಳನ್ನ ಬಂಧಿಸಿರುವ ಚಿಕ್ಕಜಾಲ ಪೊಲೀಸರು ಚಿನ್ನಾಭರಣವನ್ನ ವಶಕ್ಕೆ ಪಡೆದಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.